ಋಣಾನುಬಂಧೇನ ರೂಪೇಣ ಪಶುಪತ್ನಿ ಸುತಾಲಯ ಎಂಬ ವಾಕ್ಯ ಇದೆ. ಅದರಂತೆ ಈ ಮೇಲೆ ಹೇಳಿದಂಥ ಸಂಸ್ಕೃತ ಶ್ಲೋಕದಲ್ಲಿ ಎಲ್ಲವೂ ಸಹಿತ ಸಿಗಬೇಕಾದ್ರೆ ಯಾವುದೋ ಒಂದು ಋಣಾನುಬಂಧ ಇರಬೇಕು. ಪಶುಪತ್ನಿ ಸುತಾಲಯ ಅಂತ ಹೇಳ್ಬಿಟ್ಟಿದ್ದಾನೆ. ಆಲಯ ಅಂದರೆ ನಾವು ಮನೆಯನ್ನು ಕಟ್ಕೊಳ್ಳಿಕ್ಕೆ ನಿವೇಶನ ಬೇಕು. ಅದರಲ್ಲಿ ಮೈಸೂರಲ್ಲಿ ಖ್ಯಾತ ಹೆಸರಾಂತ ಸುಧೀರ್ ಶೆಟ್ಟಿ ಇರತಕ್ಕಂಥವರು ಸುಮಯ ಡೆವಲಪರ್ಸ್ ಅಂತ ಮೈಸೂರು ತುಂಬ ಫೇಮಸ್ಸು. ಚಿಕ್ಕ ಹುಡುಗ, ಭಾಳ ವಿಶೇಷವಾಗಿ ಸುಮಾರು 8-10 ವರ್ಷದಿಂದ ಲೇಔಟ್ಗಳನ್ನು ಮಾಡಿ ಮೈಸೂರಲ್ಲಿ ಖ್ಯಾತಿಯನ್ನು ಹೊಂದಿದ್ದಾರೆ. ಇವ್ರದ್ದು ಬನ್ನೂರು ರಸ್ತೆ, ಟಿ ನರಸೀಪುರ ರಸ್ತೆ ಹಾಗೂ ಬೆಳಗೋಳ ಕ್ಯಾರಸ್ಗೆ ಹೋಗುವಂಥ ಜಾಗದ ಎಡಭಾಗದಲ್ಲಿ ಇವ್ರದ್ದೆಲ್ಲವೂ ಸಹಿತ ಲೇಔಟ್ಗಳಿದೆ. ನಾನು ಕಳೆದ 2 ವರ್ಷ ಲೇಔಟ್ಗಳಲ್ಲಿ ಇವ್ರ ಹತ್ರ ಒಂದು 3 ಸೈಟ್ಗಳನ್ನು ತೆಗೆದುಕೊಂಡಿದ್ದೆ. ಕೇವಲ 900 ರೂಪಾಯಿಗೆ ಸೈಟನ್ನು ತೆಗೆದುಕೊಂಡಿದ್ದೆ. ಕೇವಲ 2 ವರ್ಷಕ್ಕೆ ಇವಾಗ 2,200 ರೂಪಾಯಿ 2,300 ರೂಪಾಯಿ ಸ್ಕ್ವೇರ್ ಫೀಟ್ ಸೈಟ್ ಹೋಗ್ತಾ ಇದೆ. ಅಂದರೆ ಲೆಕ್ಕ ಹಾಕೊಳ್ಳಿ, ನಾವು ಈ ಹಣವನ್ನು ಬ್ಯಾಂಕಿನಲ್ಲಿಟ್ಟರೂ ಸಹಿತ ನಮಗೆ ಅಷ್ಟು ದ್ವಿಗುಣವಾಗಿ ಆಗೋದಿಲ್ಲ. ಮತ್ತು ಮೈಸೂರು ವೇಗವಾಗಿ ಬೆಳೆಯುತ್ತಾ ನಗರಗಳಲ್ಲಿ ಒಂದು. ಈಗಾಗಲೇ ನೀವು ಮೈಸೂರು ಬೆಂಗಳೂರು ಜರ್ನಿಯನ್ನು ಷಟ್ಪಥ ರಸ್ತೆ ಆಗೋಗಿದೆ. ಒಂದೇ 1 ಗಂಟೆ ಕಾಲಕ್ಕೆ ನೀವು ಜರ್ನಿಯನ್ನು ಮಾಡ್ತಾ ಇರ್ಬೋದು. ಬೆಂಗಳೂರಿನ ಒಂದು ಎಕ್ಸ್ಟೆನ್ಷನ್ ಇದೆ, ಇನ್ನೊಂದು ಎಕ್ಸ್ಟೆನ್ಷನ್ಗೆ ಹೋಗೋತ್ತಾಕು 2 ಗಂಟೆ ಬೇಕು. ಆದರೆ ಮೈಸೂರು ಬೆಂಗಳೂರು 1 ಗಂಟೆ ಜರ್ನಿ ಅಂತ ಒಂದು ವೇಗವಾಗಿ ಬೆಳೀತಾ ಇದೆ. ಆದಷ್ಟು ಬೇಗ ತಾವುಗಳೆಲ್ಲ ಈ ಒಂದು ಪ್ರಾಪರ್ಟಿನ ಸುಧೀರ್ ಶೆಟ್ಟಿ ಇರತಕ್ಕಂಥವ್ರ ಸುಮಯ ಡೆವಲಪರ್ಸ್ ಅಂತ ಮೈಸೂರಲ್ಲಿ ಫೇಮಸ್. ಅವರು ತುಂಬ ವಿಶೇಷವಾಗಿ ವಿಲ್ಲಾಗಳೆಲ್ಲ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ತಾವುಗಳೆಲ್ಲ ತೆಗೆದುಕೊಳ್ಳಿ, ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ. ತುಂಬ ನಿಷ್ಠೆಯಿಂದ ನಡೆಸ್ತಾ ಇದ್ದಾರೆ. ಆಮೇಲೆ ಎಲ್ಲವನ್ನು ಸಹಿತ ಕೇವಲ ಯಾವುದೇ ಒಂದಿಲ್ಲ, ಬರೀ 30 ದಿನದ ಒಳಗಾಗಿ ಕೆಲವೆಲ್ಲವನ್ನು ಸೈಟ್ಗಳನ್ನ ಕೊಡೋದು, ಅಲ್ಲೇ ರಿಜಿಸ್ಟ್ರೇಷನ್ ಮಾಡೋದು ಎಲ್ಲ ಮಾಡ್ತಾ ಇದ್ದಾರೆ. ನಾನು ಶ್ರೀರಂಗಪಟ್ಟಣ ಭಾನುಪ್ರಕಾಶ್ ಶರ್ಮಾ, ನಾನು ಸಹಿತ ಅಲ್ಲಿ 3 ಸೈಟನ್ನು ತೆಗೆದುಕೊಂಡಿದ್ದೆ. ಯಾವುದೋ ಒಂದು ವಿಚಾರವಾಗಿ ಈಗ ಮಾರಕ್ಕೆ ಹೋದೆ. ನಾನು ಕೇವಲ ತೊಗೊಂಡಿದ್ದಾಗ 12 ಲಕ್ಷ, ಇವತ್ತು 30 ಲಕ್ಷಕ್ಕೆ ಬರೀ 2 ವರ್ಷಕ್ಕೆ ಅದನ್ನು ಕೊಟ್ಟು ನನಗೆ ಯಾವುದೋ ಒಂದು ಇದಕ್ಕೋಸ್ಕರ ಪರಿಹಾರ ಮಾಡಿಕೊಂಡೆ. ಹಾಗೆ ನೀವೆಲ್ಲರೂ ಸಹಿತ ನಿಮಗೆ ಆಪದ್ಧನ ಅಂತ ದುಡ್ಡು ಹಣಕಾಸಿದೆ, ಅದನ್ನು ಉಪಯೋಗಿಸ್ಕೊಳ್ಬೇಕಾದ್ರೂ ನಮಗೆಲ್ಲವನ್ನು ಜನ್ಮಾಂತರದ ಒಂದು ಬೇಕು. ಅದಕ್ಕೋಸ್ಕರ ನೀವೆಲ್ಲವನ್ನು ಸಹಿತ ಈ ಒಂದು ಡೆವಲಪರ್ಸ್ ಕನ್ಸಲ್ಟ್ ಮಾಡಿ ನೀವು ಆ ಸುಮಯ ಡೆವಲಪರ್ಸ್ ಅಂತ ಹೇಳಿರ್ತೀನಿ. ಯಾಕೆಂದರೆ ಶುದ್ಧವಾಗಿ ಶುಭ್ರವಾಗಿದೆ, ಎಲ್ಲ ಡಾಕ್ಯುಮೆಂಟ್ಸು ಕ್ಲೀನಾಗಿರುತ್ತೆ ಅವ್ರ ಹತ್ರ, ಎಲ್ಲ ಲೀಗಲ್ ಅಥಾರಿಟಿ ಇಟ್ಕೊಂಡು